ಗಾಂಜಾ ಘಾಟ್ನಲ್ಲಿ ಯುವಕರ ಗುಂಪೊಂದು ಗಲಾಟೆ ಮಾಡಿ ದರೋಡೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ವರದಿಯಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಬಂಧನ ಕೂಡ ಆಗಿದೆ. ಯುಪಿ ಮೂಲದ ಹುಡುಗರಿಗೆ ದೊಣ್ಣೆಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಬಂಡೆಪಾಳ್ಯದ ಹೊಸಪಾಳ್ಯ ಬಸ್ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಬೆಚ್ಚಿ ಬೀಳಿಸುವಂತಿದೆ ಘಟನೆಯ ಸಿಸಿಟಿವಿ ದೃಶ್ಯ. 5 ಮಂದಿಗೂ ಕೂಡ ಅಧಿಕ ಆರೋಪಿಗಳಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಐಸ್ ಕ್ಯಾಂಡಿ ಸೇರಿ ಸಣ್ಣ ಪುಟ್ಟ ಕೆಲಸವನ್ನ ಈ ಯುವಕರು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯುವಕರ ಬಳಿ ಹಣಕ್ಕಾಗಿ ಆರೋಪಿಗಳು ಪೀಡಿಸ್ತಾ ಇದ್ರು. ಕೊಡದೇ ಇದ್ದಾಗ ಏಕಾಏಕಿಯಾಗಿ ಅಟ್ಟಾಡಿಸಿ ಹಲ್ಲೆ ಮಾಡಿ ಸುಲಿಗೆಯನ್ನು ಮಾಡಿದ್ದಾರೆ. ಸದ್ಯ 2 ಆರೋಪಿಗಳ ಬಂಧನ ಆಗಿದೆ. ಇನ್ನಿಬ್ಬರಿಗಾಗಿ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಗಾಂಜಾ ಘಾಟಿನಲ್ಲಿ ಈ ಹಲ್ಲೆಯನ್ನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಂಡೆಪಾಳ್ಯದ ಹೊಸಪಾಳ್ಯ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರುವಂತಹ ಭಯಾನಕ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. 4 ಜನರ ಗುಂಪಿದು. ಈ ಗುಂಪು ಏಕಾಏಕಿಯಾಗಿ ಎಂಟ್ರಿ ಕೊಟ್ಟು ಮನಸ್ಸೋ ಇಚ್ಛೆ ಥಳಿಸಿರುವಂಥದ್ದು, ದೊಣ್ಣೆ ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿರುವಂಥದ್ದು. ಈ ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ಈಗ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಹಲ್ಲೆ ಮಾಡಿರುವಂತಹ ಗ್ಯಾಂಗ್ ಯಾವುದು, ಇವರ ಹಿನ್ನೆಲೆ ಏನು, ಸದ್ಯಕ್ಕೆ ಹಲ್ಲೆಗೆ ಒಳಗಾದವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ? ಪ್ರೇಮ್, ಕಳೆದ 2 ದಿನಗಳ ಹಿಂದೆ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಂಥ ಉತ್ತರ ಪ್ರದೇಶ ಮೂಲದ ಯುವಕರ ಮೇಲೆ 4 ಜನರ ಗ್ಯಾಂಗ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಆ ಯುವಕರು ಹಲ್ಲೆ ಮಾಡಿರುವಂಥ ದೃಶ್ಯಾವಳಿಗಳು ಅಲ್ಲಿದ್ದಂಥ ನಂದಿನಿ ಬೂತ್ನಲ್ಲಿದ್ದಂಥ ಸಿಸಿಟಿವಿಯಲ್ಲಿ ದೃಶ್ಯಾವಳಿಗಳು ಸೆರೆ ಆಗಿರುವಂಥದ್ದು. ಈಗಾಗಲೇ ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಬಂಡೆಪಾಳ್ಯ ಪೊಲೀಸರು ಹಲ್ಲೆ ಮಾಡಿದ್ದಂಥ 2 ಆರೋಪಿಗಳನ್ನು ಈಗಾಗಲೇ ಬಂಧನವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಉಳಿದ 2 ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಯಾವ ಕಾರಣಕ್ಕಾಗಿ ಇವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇವರು ಐಸ್ ಕ್ಯಾಂಡಿ ಸೇರಿದಂತೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ದಿನನಿತ್ಯ ಹಣ ತೆಗೆದುಕೊಂಡು ಹೋಗುವಂತಹ ಯುವಕರಾಗಿರ್ತಾರೆ. ಹಾಗಾಗಿ ಯುವಕರ ಬಳಿ ಹಣ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಇವರ ಬಳಿ ಇದ್ದಂಥ ಮೊಬೈಲ್ ಮತ್ತು ಸಣ್ಣ ಪುಟ್ಟ ಅಮೌಂಟ್ಗಳನ್ನು ಕೂಡ ಕಿತ್ಕೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಈ ರಾಬರಿ ಮಾಡಿದ್ದಂಥ ಗ್ಯಾಂಗ್ನನ್ನು ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಗ್ಯಾಂಗ್ನ 2 ಸದಸ್ಯರನ್ನು ಬಂಧನ ಮಾಡಿರುವಂಥ ಬಂಡೆಪಾಳ್ಯ ಪೊಲೀಸರು ಇನ್ನಿಬ್ಬರಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.